ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಗನಗೌಡ. ಇವತ್ತಿನ ಬ್ಲಾಗ್ ಬಂದು ನಾನು ಹೇಳಿದ್ನಲ್ಲ, ಇದಕ್ಕಿಂತ ಮುಂಚೆ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ. ಅದರಲ್ಲಿ ಹೇಳಿರ್ತೀನಿ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ. ಎಸ್, ಇವಾಗ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಹೇಳ್ತೀನಿ ಬನ್ನಿ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಚಕ್ಕೆ 2 ಲೈನ್ದಿರೋ ತೊಗೊಂಡಿದ್ದೆ, 4 ಲವಂಗ, 2 ಏಲಕ್ಕಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ. ಗೈಸ್, ಇದು ಗ್ರೈಂಡಿಂಗಿಗೆ ಇದನ್ನು ನಾನು ಹಾಕ್ಕೊಡೋದು. ಆ್ಯಂಡ್ ಆನಿಯನ್, ಟೊಮ್ಯಾಟೊ ಆ್ಯಂಡ್ ಮಶ್ರೂಮ್. ಇದು ಆ್ಯಕ್ಚುಲಿ ಕಲರ್ ಚೇಂಜ್ ಆಗಿದೆ ಬಿಕಾಸ್ ಇದು ನೆನ್ನೆನೇ ತಂದಿದ್ದೀವಿ. ಆ್ಯಂಡ್ ರೈಸ್. ಇದು ನೀವು ಫ್ರೈಯಿಂಗಿಗೆ ಇವೆರಡು, ಗ್ರೈಂಡಿಂಗಿಗೆ ಮಿಕ್ಸಿಂಗ್ ಮಾಡ್ಕೋಬೇಕಿದು ಪೌಡರ್ ಮಿಕ್ಸ್ಚರ್ನ, ಧನಿಯಾ ಪೌಡರ್ ಮತ್ತು ಅದನ್ನು ನಾನು ಆಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಾಕ್ಸಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ರೈಸ್. ಗೈಸ್, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇವಾಗ ಬೇಕಾಗಿರೋದು. ಇವಾಗ ಕುಕ್ಕಿಂಗ್ ಶುರು ಮಾಡೋಣ. ನಾನು ಮಿಕ್ಸಿಗೆ ಅದೇ ಗ್ರೈಂಡಿಂಗಿಗೆ ಏನೇನು ಬೇಕು ಅಂದಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ. ಖಾರ ನಿಮ್ಮ ಮೇಲೆ ಡಿಪೆಂಡ್ ಗೈಸ್. ಅದು ಖಾರ ಹೇಗಿರಬೇಕು, ಹೇಗೆ ನಿಮಗೆ ಖಾರ ರುಚಿ ಬೇಕು ಅನ್ನೋದು ಡಿಪೆಂಡ್ಸ್ ಆನ್ ಯು. ಸೊ ನಿಮ್ಗೆ ಎಷ್ಟು ಬೇಕು ಖಾರ, ಅದ್ರ ಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ತೊಗೊಬೋದು. ಸೊ ನೆಕ್ಸ್ಟ್ ಗೋಸ್ ವಿತ್ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಚಕ್ಕೆ, ಲವಂಗ, ಏಲಕ್ಕಿ ಹೇಳಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಪೌಡರ್. ಸೊ 2 ಸ್ಪೂನ್ಸ್ ಆಫ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಸೌಂಡ್ ಬರುತ್ತೆ, ಅಂತ. ಸೊ ಲೆಟ್ಸ್ ಗ್ರೈಂಡ್ ಇಟ್. ಇವಾಗ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಮೊಸರು ಬಜ್ಜಿ ಬೇಕಲ್ಲ, ಸೊ ಮೊಸರು ಬಜ್ಜಿಗೂ ಸ್ವಲ್ಪ ಎತ್ತಿಟ್ಕೊ. 1 ಸ್ಪೂನ್ ಸಾಕು, ಜಾಸ್ತಿ ಎಷ್ಟಿದ್ರೂ ಸಾಕು ನಮಗೆ. ನಮ್ಮ ಮಮ್ಮಿ ಇಲ್ಲಲ್ಲ, ನಾನು ಅಪ್ಪಂಗೆ ಇಬ್ಬರಿಗೆ ಸಾಕಿದ್ದೆ. ಸೊ ಪೌಡರ್ ಇದು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕುಕ್ಕರ್, ನಮ್ಮದು ಏನು ಕುಕ್ಕರ್ ಗೈಸ್, ಯಾಕಂದರೆ ನನಗೆ ಪಾತ್ರೆಲ್ಲ ಅಷ್ಟು ಮಾಡಿ ಬರೋಲ್ಲ. ಬಿಕಾಸ್ ಫ್ರೈ ಮಾಡೋಣ. ಬಿಗ್ ಫೋರ್ಟ್ ಈಸ್ ಗುಡ್ ಒನ್ ಬಿಕಾಸ್ ಕೈ ಸುಡಲ್ಲ. ಅದಕ್ಕೆ ಆ್ಯಕ್ಚುಲಿ ಇಲ್ಲಿ ಒಗ್ಗರಣೆಗೂ ನಾನು ತುಪ್ಪ ಮತ್ತು ಪ್ಲಸ್ ಸ್ವಲ್ಪ ಆಯಿಲ್ ಹಾಕೋತೀನಿ. ಒಂದು ಆ್ಯಕ್ಚುಲಿ 2 ತುಪ್ಪ ಇದೆ. ನಂದಿನಿ ತುಪ್ಪ ಒಂದು, ಇದು ಎಮ್ಮೆ ತುಪ್ಪ. ಆ್ಯಕ್ಚುಲಿ ನಂದಿನಿ ತುಪ್ಪ ತಿನ್ನೋದಂತ ತಂದಿದ್ದು, ಯಾರು ಇಷ್ಟ ಆಗಿಲ್ಲ ನಮ್ಮಲ್ಲಿ. ಸೊ ಇದು ನೀರು ಕಾಯ್ದು ಸ್ವಲ್ಪ ಆಯಿಲ್ ಪ್ಲಸ್ ತುಪ್ಪ 2 ಹಾಕೋ. ನಂದು ಇಲ್ಲಿ ಅಡುಗೆ ಮನೆ ಬಿಜಿ ನಂಗಿದೆ ಅಂದ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನಿ. ಸೊ ಹಂಗಿದೆ. ಆ್ಯಂಡ್ ಮೊಸರು ಬಜ್ಜಿಗೆ ನಾರ್ಮಲ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್, ಏನೇನು ಹಾಕೋಬೇಕು. ನೀವು ಪಲಾವ್ ಎಲೆನೂ ಹಾಕೋಬೋದು. ನಾನು 1 ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕ್ತಿದ್ದೀನಿ. ಜಾಸ್ತಿ ತುಪ್ಪ ಟೇಸ್ಟ್ ಚೆನ್ನಾಗಿ. ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಪ್ಯಾಕೆಟ್ ಅಂದರೆ. ನಮ್ಮಮ್ಮ ಇದು ನೋಡಿದ್ರೆ ನನಗೆ ಮಾಡ್ತಾರೆ, ನಾವು ಸರಿ ಹೋಗಿರ್ತಾರೆ, ಏನು ಹಿಂಗೆ ಮಾಡಿದ್ಯಾ, ಮಾನ ಮರ್ಯಾದಕ್ಕೆ ಕೆಲಸ ಮಾಡಿದ್ಯಾ ಅಂತಾರೆ. ಇದು ಹೊಸ ಪ್ಯಾಕೆಟ್, ಇಲ್ಲಿರೋದು ವೇಸ್ಟ್ ಆಗಲ್ವಾ ಗೈಸ್, ಓಪನ್ ಮಾಡಿರೋದು, ಅದಕ್ಕೆ ಹಾಕ್ತಾಯಿದ್ದೀನಿ. ಬಾಟ್ಲಲ್ಲಿ ತುಂಬ ಇರೋದು ಹಂಗೆ ಪರವಾಗಿಲ್ಲ. ಆ್ಯಂಡ್ ಪನ್ನೀರ್ ಅಂದರೆ ತುಂಬ ಇಷ್ಟ. ನಾನು ನಾನ್ ವೆಜ್ಜಲ್ಲಿ ಜಾಸ್ತಿ ತಿನ್ನಲ್ಲ, ನಾನು ತಿನ್ನೋದು ಬರೀ ಚಿಕನ್ನು. ಸೊ ಅದರಿಂದ ನಾನು ಪನ್ನೀರ್ ಆ್ಯಂಡ್ ಮಶ್ರೂಮು ತಿಂತೀನಿ ಜಾಸ್ತಿ. ಐ ಆಮ್ ವೆರಿ ಫುಡ್ಡಿ ಗೈಸ್. ನಂಗೆ ಫುಡ್ ವಿಷಯದಲ್ಲಿ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಐ ಆಮ್ ವೆರಿ ಫುಡ್ಡಿ. ನಮ್ಮಮ್ಮಂಗೆ ನಾನು ತೊಂದರೆ ಟೋಚರ್ ಕೊಡ್ತೀನಿ, ನಂಗೆ ಹಿಂಗೆ ಬೇಕು ಅಂತ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಇನ್ ಫುಡ್. ನಾನು ಅದಕ್ಕೆ ಬೇರೆಯವ್ರ ಮನೇಲಿ ಅಷ್ಟು ಸೆಟ್ ಆಗಲ್ಲ ಅಂತ ತಿನ್ನೋದು ಇಲ್ಲ ಫುಡ್ಸ್ನ. ಯಾರ್ಯಾರ ಮನೇಲಿ ತಿಂದಿಲ್ಲ ಅಂತ ಇವಾಗ ಕ್ಯಾಲ್ಕುಲೇಟ್ ಹಾಕೊಂಡು ಅಲ್ಲ ಹೇಳ್ಬಿಡಿ, ಒಂದೊಂದ್ಸಲಿ ಹುಷಾರಿಲ್ಲದೆ ಆದರೂ ತಿಂದಿರ್ತೀನಿ. ಸೊ ಇವಾಗ ಕಾದರೆ ನೀವು ಇದರಲ್ಲಿ ಪುದೀನ ಬೇಕಾದ್ರೂ ಹಾಕ್ಕೋಬೋದು ಒಗ್ಗರಣೆಯಲ್ಲಿ, ಅದು ಟೇಸ್ಟ್ ಕೊಡುತ್ತೆ. ನಾನು ಹಾಕ್ಕೋತಾ ಇಲ್ಲ. ಆನಿಯನ್ ಫ್ರೈ. ಏನು ಸ್ಮೆಲ್ ಬರಲಿಲ್ಲ ಅಂದು ಪಲಾವ್ ಮಾಡ್ಬೇಕಾದ್ರೆ, ಏನೋ ಬಾತ್ ಮಾಡ್ಬೇಕಾದ್ರೆ ಆನಿಯನ್ ಹಾಕಿದಾಗ ಘಮ ಅಂತ ಇಡೀ ಅಕ್ಕಪಕ್ಕ ಮನೆಯವ್ರಿಗೂ, ನಾನು ಆ ಕಡೆ ರೂಮಲ್ಲಿ ಇರ್ಬೇಕಾದ್ರೆ ಯಾರಾದರೂ ಒಗ್ಗರಣೆ ಏನಾದ್ರು ಆಗಿದಾಗ ಘಮ ಅಂತ ಇರುತ್ತೆ. ಅವಾಗ ಅನ್ಕೋದೆ ಯಾರು ಮನೇನೋ ನಾನ್ ವೆಜ್ ತಿನ್ನೋ ಟೈಮಲ್ಲಿ ಬಿರಿಯಾನಿ ಏನಂದರೆ ಪಲಾವ್ ಅಂತ ಅನ್ಕೋತೀನಿ. ಸೊ ಲೆಟ್ಸ್ ಫ್ರೈ ಲೈಟ್ ಬ್ರೌನ್.
ಕುಕ್ಕಿಂಗ್ ವೀಡಿಯೋಸ್ ಮಾಡೋದು ತುಂಬ ಚಾಲೆಂಜಿಂಗ್ ಬಾಯ್ಸ್. ಅದು ಸಿಂಗಲ್ ನಾನು ಒಬ್ಬಳೇ ಮಾಡಬೇಕು ಅಂದರೆ ಯಾರು ಇದ್ದರೆ ನಿಂತ್ಕೊಂಡು ಇರ್ಬೋದು. ಬಟ್ ಯಾರೂ ಇಲ್ಲ ಅಂದರೆ ತುಂಬ ಕಷ್ಟ ಆದರೆ ಮಾಡೋದು ಕುಕ್ಕಿಂಗ್ ವೀಡಿಯೋಸ್. ನಾನು ಬೆಳಗ್ಗೆಲ್ಲ ಕ್ಲೀನ್ ಮಾಡಿ ಫುಲ್ ಬಾಡಿ ಕ್ಲೀನ್ ಆಗ್ತೀನಿ. ಆ್ಯಂಡ್ ಗಾಯ್ಸ್, ಇದು ಫೋನ್ ಗೊತ್ತಲ್ಲ, ಇದು ನಮ್ಮ ಅಪ್ಪ ಅಂತ ತಗೊಳ್ತೀನಿ ಗಾಯ್ಸ್. ಅಡುಗೆ ಮಾಡ್ತಿಲ್ಲ ಹಾಕ್ಕೊಂಡು ಮಾಡು ಅಂತ. ಹೊಸ ಟ್ರೆಂಡ್. ನಾನು ರೀಲ್ಸ್ ಮಾಡಬೇಕು ಅಂತ ಅಂದ್ಕೋತಾ ಇರ್ತೀನಿ. ನಾನು ಒಬ್ಬಳೇ ಇರೋದ್ರಿಂದ ಯಾರು ಕ್ಯಾಮ್ರಾಮನ್ಸ್ ಇರಲ್ಲ ಗೈಸ್. ಒಂದು ಫೋಟೋಸ್ ತೊಗೊಳಕ್ಕೆ ಆಗಲ್ಲ ಅಂತ ರೀಲ್ಸ್ ಸೆಂಡ್ ಮಾಡೋದು. ಸೊ ಇವಾಗ ಟೊಮ್ಯಾಟೊ, ಆ್ಯಕ್ಚುಲಿ ನಾವು ಅಮ್ಮ ಹೇಳಿದ್ದು ಮಶ್ರೂಮ್ ಬಾತ್ ಮಾಡಬೇಕಾದ್ರೆ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಸ್ವಲ್ಪ ಕಮ್ಮಿ ಹಾಕೋಳ್ತಾ ಇದ್ದೆ. ಟೊಮ್ಯಾಟೊ ಬಾತ್ ಹಾಕೊಳ್ಳೋದಕ್ಕಿಂತ ನಾನು ಇವತ್ತು 6:45 ನಾನು ಬೇಗ ರೆಡಿ ಮಾಡಿದ್ದೀನಿ. ಯಾಕಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮಲ್ಲಿ ನಮ್ಮ ಅಪ್ಪ ಬಂದರೆ ನ್ಯೂಸ್ ಹಾಕೊಂಡು ಕೊಡ್ತಾರೆ, ಟಿ ವಿ ಸೌಂಡ್ ಕೊಡ್ತಾರೆ, ಡಿಸ್ಟರ್ಬ್ ಆಗುತ್ತೆ ನನಗೆ. ಆಮೇಲೆ ನಿಮಗೆ ನನ್ನ ವಾಯ್ಸ್ ಕೇಳ್ತಲ್ಲ. ಸೊ ಅದಕ್ಕೆ ಬೇಗ ಪ್ರಿಪೇರ್ ಮಾಡೋಣ. ಫ್ರೈ ಮಾಡಿ ಮಸಾಲ ಬೈ ಆಮೇಲೆ ಬೇಕಾದ್ರೆ ನಾನು ಇಲ್ಲ ನಿಮಗೆ ತೋರಿಸ್ಬೇಕಲ್ಲ, ಬೇಗನೆ ಮಾಡೋಲ್ಲ ಪರವಾಗಿಲ್ಲ. ಅಪ್ಪ ಇವತ್ತೇನೋ ಬಾತ್ ಮಾಡ್ತೀನಿ ಅಂದರೆ ಒಪ್ಕೊಬಿಟ್ರು ಗಾಯ್ಸ್. ನಾವು ಅಪ್ಪನಿಗೆ ಬಿಸಿ ಬಿಸಿ ಇರಬೇಕು, ನನಗೂ ಬಿಸಿ ಬಿಸಿ ಇರಬೇಕು. ಏನೇ ಫುಡ್ ಇದ್ದರೂ ಬಿಸಿ ಬಿಸಿ ಇರಬೇಕು. ನಾನು ಬರೀ ಪರ್ಟಿಕ್ಯುಲರ್ ಅವಾಯ್ಡ್ ಫುಡ್ ಅಂತ ಹೇಳಿದ್ನಲ್ಲ, ಇದಕ್ಕೆ ಬಿಸಿ ಬಿಸಿ ಇರಬೇಕು. ಒಂದೇ ಟೈಮ್ ತಿನ್ನೋದು. ನಾನು ಬಾತು ಗೀತು ಏನಾದರೂ ಮಾಡಿದ್ದೆ ಮಧ್ಯಾಹ್ನ ತಿಟ್ಟಿದೆ ಮುಟ್ಟೋದು ಇಲ್ಲ ನಾನು. ನಮ್ಮಮ್ಮ ನನಗೆ ತುಂಬ ಕಷ್ಟದಿಂದ ಸಾಕ್ತಿದ್ದಾರೆ. ನನಗೆ ಮುಂಚೆ ಹೋಟ್ಲಲ್ಲಿ ಬಾತುಗಳು ಚೆನ್ನಾಗಿ ಕೊಡ್ತಿದ್ದು ಗೈಸ್. ಇವಾಗ ಚೆನ್ನಾಗೆ ಕೊಡೋಲ್ಲ, ಇಷ್ಟ ಆಗಲ್ಲ ನನಗೆ ಅಷ್ಟು. ನಾನು ಅದಕ್ಕೆ ಹೋಟ್ಲಿಗೆ ಹೋಗೋಲ್ಲ, ಬಾತ್ ತೊಗೊಳ್ಳೋಲ್ಲ. ಎಲ್ಲೋ ಇನ್ ಕೇಸ್ ಆ ಹೋಟೆಲ್ ನಾನು ಪರ್ಟಿಕ್ಯುಲರ್ ಇದ್ದು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಮಾತ್ರ ತೊಗೊಳ್ಳೋದು. ಆ್ಯಂಡ್ ಈ ಟೊಮೊಟೊ ಹಾಕಿದ್ದೀನಲ್ಲ, ಆ ಟೊಮ್ಯಾಟೊ ಹುಳಿ ಸ್ಮೆಲ್ಲು ಅದು ಹೋಗ್ತೋ ತನಕ ಫ್ರೈ ಮಾಡ್ತಾ ಇರ್ತದೆ. ಸೊ ಗಾಯ್ಸ್, ಇವಾಗ ಟೊಮ್ಯಾಟೊ ಬೆಂದಿದೆ. ಇವಾಗ ಮಶ್ರೂಮ್ನ ಹಾಕ್ಕೊಳ್ಳಲ್ಲ. ಮಶ್ರೂಮ್ನ ನೀವು ಬಂದಾಗ ಸಾಲ್ಟ್ ಹಾಕಿ ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ಏನಾದ್ರು ಗಲೀಜು ಇದೆ ಇದು ಫ್ರೈ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡಬೇಕು ಅನ್ನೋ ತುಂಬ ದಿನದಿಂದ ಅನ್ಕೋತಿದ್ದೆ, ಆಗ್ತಾ ಇಲ್ಲ ಅಂತ. ಇದೇ ಕಾರಣಕ್ಕಿಲ್ಲ ಸಿಂಗಲ್ ಹಿಂಗೆ ಹ್ಯಾಂಡಲ್ ಮಾಡಿ ಬ್ಲಾಗ್ ನಾನು ಮಾಡಿ ಹೆಂಗೆ ಇದು ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ನಾಟ್ ಟು. ಬಟ್ ಇವಾಗ ಸ್ಟಿಕ್ ಅಂತ ತಲೆಗೆ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ನೋಡೋಣ, ಸ್ಮಾರ್ಟ್ ಇರಬೇಕು ಗಾಯ್ಸ್. ನಮ್ಮಪ್ಪ ಬಂದು ಹಿಂಗೆ ಅಂತಿರ್ತಾರೆ. ಸೊ ಅದು ಬೇಯಿಸಿ ಸ್ವಲ್ಪ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್, ಇವಾಗ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಜೋರಾಗಿ ಮಾತಾಡ್ತೀನಿ, ನಮ್ಮಪ್ಪ ಬಂದು ಅಂತ ಹೇಳಿಲ್ಲ, ಸೌಂಡ್ ಕೊಡ್ತಾರೆ ಅಂತ ಹೇಳಿಲ್ಲ. ಇದಕ್ಕೆ ನಾನು ಸೌತೆಕಾಯಿ, ಟೊಮ್ಯಾಟೊ, ಆನಿಯನ್ ಹಾಕೊಂಡಿದ್ದೀನಿ. ನಾನು ಸೌತೆಕಾಯಿ ಇಲ್ಲದೇ ಬೇಕು. ನಾನು ಹೇಳಿದ್ನಲ್ಲ ಮಸಾಲ ಹಾಕ್ಕೊಂಡ್ರೆ ನನ್ನ ಫ್ರೆಂಡ್ಸು ನಾನು ಬಿರಿಯಾನಿ ತೊಗೊಂಡು ಹೋದಾಗ ಕಾಲೇಜ್ಗೆ ಗ್ರೀನ್ ಕಲರ್ ಹೇಗಿದೆ, ಗ್ರೀನ್ ಕಲರ್ ಹೇಗಾಯಿತು ಆಂಟಿ ಕೇಳೋದು. ಏನಿಲ್ಲ, ಮಸಾಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾರೆ ಅಷ್ಟೇ, ಗ್ರೀನ್ ಕಲರ್. ಬಟ್ ಟೇಸ್ಟ್ ಕೊಡುತ್ತೆ ಗಾಯ್ಸ್ ಸೀರಿಯಸ್. ನೀವು ಇದನ್ನು ಡಯಟ್ ಮಾಡೋ ಸಲಾಡ್ ಅಂದು ತಿನ್ಬೋದು ಗಾಯ್ಸ್. ಸೀರಿಯಸ್ಲಿ ಸಲಾಡ್ ಆಗಿ ತಿನ್ಬೋದು ಗಾಯ್ಸ್. ನೋಡಿ ಸಲಾಡ್ ಆಗೋಯ್ತು. ನಾನು ಡಯಟ್ ಮಾಡ್ತೀನಿ. 5.5 ಸಾಲು ಮಾಡಿದೆ. ಕಾಯಿ ಸೀರಿಯಸ್ಲಿ ಸಲಾಡ್ ಆಯಿತು. ಡಯಟ್ ಮಾಡೋದು ಇದೀಗೆ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನೀರು ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಮೊಸರು ಬಜ್ಜಿ ಗಟ್ಟಿಯಾಗಿ ನಾನು ಬೆಡ್ ಮೇಲೆ ಹಾಕೊಂಡು ತಿಂದು ಒಂದೇ ತಿಂದು ಸಲಾಡ್ ಆಗುತ್ತೆ. ಯೋಗಾಟ್ ಹಾಕೊಳ್ಳೋದು ನನ್ನ ಮೊಸರು ಹಾಕೋದು ಎರಡು ಒಂದೇ ತಾನೇ. ನನ್ನ ವಾಯ್ಸ್ ಕೇಳಿಸ್ತಿತ್ತು. ಇವಾಗ ಮಶ್ರೂಮ್ ಬೆಂದಿದೆ. ಸೊ ಗೈಸ್, ಇವಾಗ ಮಸಾಲ ಹಾಕೋಣ. ಅಮ್ಮ ಇಟ್ಕೋಬೇಕು, ಪಕ್ಕ ಹಾಕ್ಕೊಳ್ಳೋಕ್ಕಾಗಲ್ಲ ಬನ್ನಿ ಹೆಚ್ಚು ಸಂಪುಟ ಮಾಡೋದು ಆಮೇಲೆ
ಹಾಕ್ಕೊಳ್ಳೋದ. ನೀರು ಹಾಕಿದ್ಮೇಲೆ ನೀವು ಟೇಸ್ಟ್ ಬೇಕಾದಷ್ಟು ಹಾಕ್ಬೇಕು. ಈಗ ಸ್ವಲ್ಪ ಇಟ್ಕೊಳ್ಬೇಕು ಎಷ್ಟೊಂದು ಅಂತ. ವಾಯ್ಸ್ ಕೇಳಿಸ್ತಾ ಇದೆಯಾ ಇವಾಗ? ಬಿಕಾಸ್ ನಾನು ಕಂಪ್ಲೀಟ್ ಹೋಗ್ತಿದೆ. ನಾನು ರೈಸ್ ಒಂದೊಂದು ಹಾಕ್ಕೊಂಡಿದ್ದೆ. ಈಗ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ವಾಟ್ ಇಫ್ ಇನ್ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ತಿನ್ನೋದು ಜಾಸ್ತಿ ಅಂದ್ಬಿಟ್ಟು ನನ್ನ ಮಾನವ ಮರ್ಯಾದೆ ನಾನು ಚೆನ್ನಾಗಿ ಕಳ್ಕೊಳ್ತು. ಚೆನ್ನಾಗಿ ಜಾಸ್ತಿ ಹೋಗುತ್ತೆ ಅಂದ್ಬಿಟ್ಟು 1.5 ಹಾಕ್ತಾಯಿದ್ದು. ಅದು ನೀರು ಹಾಕಿದಾಗ ಇದು ವಾಶ್ ಮಾಡಿ ಸ್ವಲ್ಪ ನೀರು ಹಾಕ್ತೀವಿ. ಸೊ ಆವಾಗ ಉದ್ದು ಆಗುತ್ತೆ ಅಂದ್ಬಿಟ್ಟು 1.5 ಗ್ಲಾಸ್ ರೈಸ್ ಅಂದರೆ 3 ಗ್ಲಾಸ್ ಆಫ್ ವಾಟರ್. ಮಸಾಲೆ ಬೇರೆ ಚೆನ್ನಾಗಿ ಇಟ್ಕೊಂಡು ಮಶ್ರೂಮ್ಗಳನ್ನ ಇಟ್ಕೊಂಡು ಟೇಸ್ಟು ಸಪ್ಪೆ ಕಾಣಿಸ್ತಾರೆ. ರೈಸ್ ಮತ್ತು ಕನ್ಸಿಸ್ಟೆನ್ಸಿ ಇರಬೇಕಲ್ಲ ಇಟ್ಕೊಂಡಿರ್ತೀವಿ. ಸೊ ನನಗೇನು ಅಷ್ಟು ಅಡುಗೆ ಬರಲ್ಲ ಗೈಸ್. ನನಗೆ ಬರಲ್ಲ ಅಂದರೆ ನೆಟ್ಟಾಗೆಲ್ಲ ಟಿಫನ್ಸ್ ಮಾಡ್ತೀನಿ. 2-3 ಸಾಂಬಾರು ಮಾಡ್ತೀನಿ. ಉಪ್ಸಾರು ಈಸಿ. ಬೆಳಿಗ್ಗೆ ಬಟಾಕಿ ಉಪ್ಸಾರು ಖಾರ ಇದ್ದರೆ ಉಪ್ಸಾರು ಖಾರ ಉಪ್ಪು ಬರುತ್ತೆ ಗೈಸ್ ನಿಮಗೆ. ಆ್ಯಂಡ್ 2-3 ಥರ ಸಾಂಬಾರು. ಪಲ್ಯಾಸ್ ಮಾಡ್ತೀನಿ. ಬೀಟ್ರೂಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಹುಳ್ಳಿಕಾಯಿ ಪಲ್ಯ ಟ್ರೈ ಮಾಡಿಲ್ಲ. ಇವರೇ ಟ್ರೈ ಮಾಡಿದ್ದೀನಿ ನಾನು. ಈ ರೆಸ್ಟೋರೆಂಟ್ಸ್ ಮಾಡ್ತೀನಿ. ಫ್ರೈಡ್ ರೈಸ್ ಎಲ್ಲ ಮಾಡಲ್ಲ. ನಾನು ಆವಾಗೆಲ್ಲ ಹೋಗ್ತು ತಿನ್ನರಂಗಾಗಿದೆ. ಪಾಪ ನಮ್ಮ ಅಕ್ಕ ಎಕ್ಸ್ಪೆರಿಮೆಂಟ್ ಪೀಸ್ ಥರ ನನಗೆ ಹೊಸದಾಗಿ ಮಾಡ್ತಾ ಇರ್ತೀನಿ. ನೋಡ್ಕೊಟ್ಟು ಇಷ್ಟ ಇದಾಗಿ ತಿಂತಾರೆ ಪಾಪಚ್ಚಿ. ಇವಾಗ ನಾವು ಎಕ್ಸ್ಪೆರಿಮೆಂಟ್ ಪೀಸ್. ಸೊ ಮಸಾಲೆ ಡ್ರೈ ಆಗ್ತದೆ. ಸೊ ಇವಾಗ ಈ 1.5 3 ಗ್ಲಾಸಸ್ 2 ಮುಕ್ಕಾಲು ಹಾಕ್ಕೊಂಡಿದ್ದೆ. ಬಿಕಾಸ್ ಇದು ಮಸಾಲೆ ಮಸಾಲೆ ಹಾಕೋಣ ಅಂದ್ಬಿಟ್ಟು ಇವಾಗ ಸಾಲ್ಟ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ನೀವು ಹಾಕ್ಕೊಬೋದು ಸಾಲ್ಟ್ನ. ಇದನ್ನು ನೆನೆಸಿಡೋದು ಇವಾಗ ರೈಸ್ನ ತೋರಿಸ್ತೀನಿ ನೆನೆಸಿಡೋದು. ರೈಸ್ ಇವಾಗ ರೈಸ್ನ ವಾಶ್ ಮಾಡಿದ್ದೀನಿ. ನೀರು ಕೆಳಕ್ಕೆ ಚೂರು ಇದೆ ನೋಡಿ. ಸೊ ಅದಕ್ಕೆ ನಾನು ಅಷ್ಟೇ ಬಿಟ್ಟು ಇಲ್ಲಿ 3 ಗ್ಲಾಸ್ ಹಾಕಿದ್ದೀನಿ. ಜಾಸ್ತಿ ಬೇಡ, ಅದು ಕುದಿಯೋಷ್ಟೊತ್ತಿಗೆ ಅದು ಸ್ವಲ್ಪ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಇದು ಬೇರೆ ಸೊ ಗೈಸ್ ಇವಾಗ ನೀರು ಕುದಿತಿದೆ. ಸೊ ರೈಸ್ ನೆನೆಸಿಟ್ಟಿದ್ದೆ ನೋಡಿ. ಅವಾಗ ಹೆಂಗಿತ್ತು ರೈಸ್, ಇವಾಗ ಹೇಗಿದೆ ರೈಸ್ ಅಂತ. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಡ್ತೀವಿ. ಬಿಕಾಸ್ ಅಲ್ಲಿ ನಾವು ಕರೆಕ್ಟಾಗಿ ಅಳತೆ ಹಾಕಬೇಕಲ್ಲ. ಅದು ನಮಗೆ ಅನ್ನ ಉದ್ದುದ್ದು ಬರಬೇಕಲ್ಲ. ಉದ್ದುದ್ದು ಮೀನ್ಸ್ ಅಗ್ಗಗ್ಲಾಗಿ ಬರಬೇಕು. ಇನ್ನೂ ಗೊತ್ತಿಲ್ಲ ಅದನ್ನು ಬರುತ್ತೋ ಮುದ್ದೆ ಬದನೆ ಅಂತ ಮಕ್ಕಳಿಗೆ ಇಟ್ಟಿಸ್ಕೊತೀನಿ. ನಾನು ಅಡಿಕೆ ಕರೆಕ್ಟಾಗಿ ಹಾಕಿಲ್ಲ ನೀರು. ಬಟ್ ಹೇಗೆ ಬರುತ್ತೆ ಡಿಪೆಂಡ್ಸ್. ಸೊ ಅದಕ್ಕೆ 5 ನಿಮಿಷ ಅದು ಕುದಿಯೋಕ್ಕಿಟ್ಟು 5 ನಿಮಿಷ ಅಗಲಾಗುತ್ತೆ ಅಂತಾರೆ. ಇನ್ ಕೇಸ್ ಇಫ್ ಯು ನೀಡ್ ಲೆಮನ್, ನಿಮಗೆ ಲೆಮನ್ ಹಾಕಿದ್ರೆ ಉದ್ದುದ್ರು ಬರುತ್ತೆ ಅಂತಾರೆ. ಸೊ ಯು ಕ್ಯಾನ್ ಆ್ಯಡ್ ಲೆಮನ್. ಇವಾಗ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋದು. ಇವಾಗ ಅಕ್ಕಿ ನೋಡಿ ಚೂರು ಈ ಥರ ದಪ್ಪ ಸ್ಟಾರ್ಟ್ ಆಗ್ತೀನಿ. ಸೊ ನಾವು ಇದನ್ನು ಕೂತಾಗಿ ಎಲ್ಲ ಇವಂಗೆ ಬಿಡುತ್ತೆ ಬಿಡುತ್ತೆ. ಒಂದ್ಸಲ ಹಂಗೆ ಮಾಡಿದೆ ಗೈಸ್. ಹಂಗೆ ಇಟ್ಕೊಂಡು ಹಂಗೆ ಬಂದಿತ್ತು. ಆಮೇಲೆ ತಿಳ್ಕೊಂಡು ನೀರು ಹಾಕ್ಬಿಟ್ಟು ನಾನು ಮಾಡಿದ್ದೆ. ಕುಕ್ಕರ್ ಅಂದರೆ ಇರೋ ವಾಟ್ರಲ್ಲೇ ಬರುತ್ತೆ. ನಾವು ಹಂಗೆ ಇಟ್ಟರೆ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು. ಸೊ ಇವಾಗ ಇಲ್ಲ 4 to 3 ವಿಸಿಲ್ಸ್ ಹೊಡ್ಸಿದ್ರೆ ಆಯಿತು. ಸೊ ಗೈಸ್ ಇವಾಗ ಬಾತ್ ಈಸ್ ರೆಡಿ. ಸಿ ಮಶ್ರೂಮ್ಸ್ ನಾನು ಹೇಳಿದಾಗ ಉದ್ದುದ್ರಾಗುತ್ತೆ ರೈಸು ಅಂತ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದು ನೀವು ಧನಿಯಾ ಪೌಡರ್ ಹಾಕೋಬೇಕಾದ್ರೂ ನಿಮಗೆ ಜಾಸ್ತಿ ಮಸಾಲ ಅನಿಸ್ಬೇಕು ಅಂದರೆ ಹಾಕೋಬೋದು. ಆರೆಂಜ್ ನಂತರ ಕಮ್ಮಿ ಹಾಕೋಬೋದು. ಜಾಸ್ತಿ ಮಸಾಲ ಇದೆ. ಆ್ಯಂಡ್ ನೀವು ದಪ್ಪ ಥರನೂ ಕಟ್ ಮಾಡ್ಕೊ ಮೀನ್ಸ್ ರುಬ್ಕೋಬೋದು ಅದನ್ನು ಪೇಸ್ಟ್ನ. ಬಿಕಾಸ್
ನಿಮಗೆ ಚಕ್ಕೆ ಎಲ್ಲ ಬಾಯಿಗೆ ಸಿಗಬೇಕು ಮೀನ್ಸ್ ಚಕ್ಕೆ ಸಿಗಬೇಕು ಅಂದರೆ ಯು ಕ್ಯಾನ್ ಡೂ ಲೈಕ್ ದಟ್ ಆಲ್ಸೋ. ಜಾಸ್ತಿ ಆಯಿತು ನೋಡಿ ರೈಸ್ 1.5 ಇದು ಇಟ್ಟಿದ್ದು ನಾನು, ಬಟ್ ಅದು ಜಾಸ್ತಿ ಆಗಿದೆ. ಹೇಗಿದ್ರು ಮಾರ್ನಿಂಗ್ ನಾನು ಟಿಫನ್ ಮಾಡಲ್ಲ, ಯಾಕಂದರೆ ನಾನು ಎದ್ದೊಳದೆ 7 ಗಂಟೆ ಎದ್ದು ಕೆಲಸ ಮಾಡಬೇಕು. ನನ್ನ ಬಟ್ಟೆನೇ ಮಚ್ಚಿಟ್ಟಿಲ್ಲ ಗೈಸ್. ನಮ್ಮ ಅಮ್ಮ ನಾಳೆ ಬಂದರೆ ನನಗೂ ಲೆಫ್ಟ್ ಆ್ಯಂಡ್ ರೈಟ್ ಕೊಡ್ತಾರೆ. ಇದನ್ನು ಕಲಿಸಾದ್ಮೇಲೆ ಮತ್ತೆ ಕ್ಲೋಸ್ ಮಾಡಿದ್ದೀವಿ. ಅದು ವಿಸಿಲ್ ಇರೋ ಥರ ಇರುತ್ತೆ. 5 ನಿಮಿಷ ಕ್ಲೋಸ್ ಮಾಡಿರೋಣ. ನಾ ಅಪ್ಪನ ಟೇಸ್ಟ್ ಮಾಡಿ ತೋರ್ಸೋಣ ಅಂದರೆ ಅಪ್ಪ ಲೇಟಾಗಿ ತಿಂತಾರೆ, ಸೊ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ. ರೆಡಿ ಆಗಿದೆ. ಸೊ ಗೈಸ್ ರೆಡಿ ಆಗಿದೆ. ಮಶ್ರೂಮ್ ಬಿರಿಯಾನಿ ಅವನ್ನೇ ನಾನು ಹೇಳಿಲ್ಲ, ಬಂದು ತೋರಿಸಿದೆ. ಆ್ಯಂಡ್ ನಾನು ಅಪ್ಪನ ಹಾಕೊಡು ಅಂದ್ರೆ ಅವ್ರಿಗೂ ಹಾಕೊಟ್ಟು ನಾನು ತಿಂದೆ. ಚೆನ್ನಾಗಿತ್ತು ಗೈಸ್, ಚೆನ್ನಾಗಿ ಮಾಡಿದ್ದೆ. ಆದರೆ ಮಶ್ರೂಮ್ ಜಾಸ್ತಿ ಆಗೋಗಿತ್ತು ಅಷ್ಟೇ. ಅದಿಲ್ಲ ಅಂದರೆ ಮಿಕ್ಕಿದೆಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ. ಆದರೆ ತೀರಾ ತಿಂದಿರೋ ಥರ ಏನಿರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಬಾತಿಗೆ ಮ್ಯಾಚ್ ಆಗ್ತಿತ್ತು. ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂದರೆ ಇಲ್ಲ ನೀರು ಹಾಕ್ಬೇಕಾದ್ರೆ ನಾನು ಗೊತ್ತಿಲ್ಲ, ಹಂಗೆ ಮಾಡಿದೆ ಗಟ್ಟಿ ಇರಲಿ ಅಂತ ಅಷ್ಟೇ. ಅದಕ್ಕೆ ನೀವು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಟ್ರೈ ಮಾಡಿ ಅಂತ. ಇದು ನಮ್ಮ ಅಮ್ಮನ ರೆಸಿಪಿ. ನಮ್ಮ ಅಮ್ಮನದು ಟೇಸ್ಟ್ ಲೈಟ್ ಡಿಫ್ರೆಂಟ್ ಬರುತ್ತೆ ನನಗಿಂತ. ನಂದು ಅವ್ರದಕ್ಕಿಂತ ಕಮ್ಮಿನೇ ಬರುತ್ತೆ. ಅವ್ರು ಟೇಸ್ಟ್ ಬೇರೆ ಅವರು ಬಿಕಾಸ್ ಪಾತ್ರೆಯಲ್ಲಿ ಮಾಡ್ತಾರೆ, ನನ್ನ ಕುಕ್ಕರ್ ನಾನು ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್.